ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಮುಗಿತಾ ಇಲ್ಲ. ನಗರದಲ್ಲಿ ಕಸ ತೆಗೆಯುವಲ್ಲಿ ಜಿಬಿಎ ವಿಫಲ ಆಗಿದೆ. ಇದರಿಂದಾಗಿ ಜನರು ಸಿಡಿದೆದ್ದಿದ್ದಾರೆ. ಕಸ ತುಂಬಿಕೊಂಡು ಬಂದು ಪಾಲಿಕೆಯ ಮುಂದೆ ಸುರಿದು ತಮ್ಮ ಆಕ್ರೋಶವನ್ನ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ರು. ಕೊತ್ತನೂರು ದಿಣ್ಣೆ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ. 3 ವರ್ಷದಿಂದ ಕಸದ ಸಮಸ್ಯೆಯನ್ನ ಇಲ್ಲಿನ ಜನರು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಅವರ ಆಕ್ರೋಶದ ಕಟ್ಟೆಯೊಡೆದೆ. ಪಾಲಿಕೆಯ ಮುಂದೆಯೇ ಕಸವನ್ನು ಸುರಿದು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಸ್ತೆಗಳಲ್ಲಿ ಬಿದ್ದ ಕಸವನ್ನು ಹೆಕ್ಕಿ ಬುಟ್ಟಿಯಲ್ಲಿ ತುಂಬಿ ಬಂದಿದ್ದಾರೆ ಜನರು. ಟ್ಯಾಕ್ಸ್ ಕಟ್ತೀವಿ, ಕಸ ಯಾಕೆ ಸರಿಯಾಗಿ ತೆಗಿತಾ ಇಲ್ಲ ಅಂತ ಆಕ್ರೋಶದಿಂದ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. IPL ಟಿಕೆಟ್ ಬಿಟ್ಟು ಸಮಸ್ಯೆಯ ಬಗ್ಗೆ ಮಾತನಾಡಲಿ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಾವು BBMP ಕಂಪ್ಲೇಂಟ್ಸ್ ಕೊಡ್ತೀವಿ. GB ಅವರು ದೊಡ್ಡದಾಗಿ ಒಂದು ಆ್ಯಪ್ ಅಂತ ಮಾಡಿದ್ದಾರೆ ಸರ್. ಆ ಆ್ಯಪಲ್ಲಿ 1,000 ಕಂಪ್ಲೇಂಟ್ ಹಾಕಿದ್ದೀರಿ ಸರ್. ಇಲ್ಲಿರೋರೆಲ್ಲ ಕಂಪ್ಲೇಂಟ್ಸ್ ಹಾಕಿದ್ದಾರೆ, ಪ್ರತಿಯೊಬ್ಬರು ಹಾಕಿದ್ದಾರೆ. ಬಟ್ ಏನು ಅಂದರೆ ಅಲ್ಲಿ ಕಸ ಎತ್ತದಿರಾನೆ ಆ ಕಂಪ್ಲೇಂಟ್ನ ಕ್ಲೋಸ್ ಮಾಡ್ತಾರೆ ಸರ್. ಆ ಏನು ಕೈಯಾಗಿ ಕ್ಲೋಸ್ ಮಾಡ್ತೀರಾ ಅಂದರೆ ಒಂದು ಮಾತಿಲ್ಲ, ಒಂದು ಇದು ಇಲ್ಲ, ಏನೂ ಇಲ್ಲ ಸರ್. ಸ್ಕೂಲ್ ಪಕ್ಕ ಕಸ ಇದೆ ಸರ್. ಎಷ್ಟು ಸರಿ ಬೇಡ್ಕೊಂಡು ಸರ್ ಈ ಥರ ಕಸ ಇದೆ ಸ್ಕೂಲ್ ಪಕ್ಕ, ಮಕ್ಕಳು ಸರ್ ರೀಸೆಂಟಾಗಿ 2 ತಿಂಗಳಿಂದ ಒಬ್ಬ ಸತ್ತೋದ ಸರ್. ಹಾ ಸರ್, ಆ ಮನುಷ್ಯ ಎಷ್ಟು ಆರೋಗ್ಯವಾಗಿದ್ದ ಅಂದ್ರೆ ಈ ಕಸದಿಂದ ಮೊನ್ನೆ ತೀರ್ಕೊಂಡ ಸರ್. ಸ್ಮೆಲ್ಲು ಡಿಸೀಸ್ ಬರುತ್ತೆ, ಮಕ್ಕಳು ಓಡಾಡಕ್ಕಾಗಿಲ್ಲ, ಯಾರು ಮನೆಗೆ ಬರಲ್ಲ, ಅಷ್ಟೇ ಬರಲ್ಲ. ಏನು ಸ್ಲಮ್ ಅಲ್ಲಿ ಇರ್ತೀವ ಅಂತಾರೆ, ಸ್ಲಮ್ ಅಲ್ಲಿ ಇರ್ತೀವ, ಏನ್ ಜಾಗ ಇದು ಅಂತಾರೆ. ಇಲ್ಲಿ ಇವಾಗ BBMP ಆಫೀಸ್ 2 ಇದೆ. ನಾವ್ ಯಾರ ಹತ್ರ ಹೋಗ್ಬೇಕು? ಒಂದು ಕಂಪ್ಲೇಂಟ್ಸ್ಗೆ ಯಾರು ರೆಸ್ಪಾಂಡ್ ಮಾಡಲ್ಲ. ಮಾರ್ಷಲ್ಸ್ ಇದಾರೆ, ನಾವು ಅವ್ರಿಗೆ ಸಹಾಯ ಮಾಡ್ತಾ ಇದೀವಿ. ನಾವಿಲ್ಲ ಅಂತ ಹೇಳ್ತಲ್ಲ, ಕಸ ಹಾಕಕ್ ಬರೋರು ನಾವು ಬೈದು ಕಳಿಸ್ತೀವಿ, ಇಲ್ಲಿ ಹಾಕ್ಬೇಡಿ ಅಂತ. ಇದು ಡಂಪಿಂಗ್ ಯಾರ್ಡ್ ಅಲ್ಲ ಇದು. ಅಟ್ಲೀಸ್ಟ್ ನಮ್ಗೊಂದು ಆ ಕಸ ಮುಕ್ತಿಯಿಂದ ಮಾಡಿದ್ರೆ ನಮ್ಗೊಂದು ಒಳ್ಳೆ ಗಾಳಿ ಬರುತ್ತೆ. ಅಕ್ಕಪಕ್ಕ ಮಕ್ಕಳಿದ್ದಾರೆ, ಮೇಜರ್ ಆಗಿ ಮಕ್ಕಳನ್ನ ನೋಡ್ಬೇಕು, ಅವ್ರ ಆರೋಗ್ಯ ನೋಡ್ಬೇಕು. ಸರ್ಕಾರದಲ್ಲಿ ಒಂದೇ ವಿನಂತಿ, ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಬೇಡಿ. ನೀವು ಅಲ್ಲಿ ಸಂಸತ್ತಲ್ಲಿ ಕೂತ್ಕೊಂಡು IPL ಟಿಕೆಟ್ ಬಗ್ಗೆ ಡಿಸ್ಕಸ್ ಮಾಡೋ ಬದಲು ದಯವಿಟ್ಟು ಮೂಲಭೂತ ಸೌಕರ್ಯ ಜನರಿಗೆ ಕೊಡೋದು ಹೆಂಗೆ ಅಂತ ನೋಡಿ. ಅಲ್ಲಿ ಕೂತ್ಕೊಂಡು ಕುರ್ಚಿ ಕಿತ್ತಾಟ ಆಮೇಲೆ ಮಾಡ್ಕೊಳ್ಳೋರಂತೆ. ನಮಗೆ ಮಿನಿಮಮ್ ಕೇಳ್ತಾ ಇದೀವಿ, ನಾವೇನು ದೊಡ್ಡ ಬಂಗ್ಲೆ ಕಟ್ಟಿಸ್ಕೊಡಿ ಅಂತ ಕೇಳ್ತಾ ಇಲ್ಲ. ಕಸ ಮುಕ್ತ ವಲಯ ಬೇಕು, ನಿರ್ಮಲ ಗಾಳಿ ಬೇಕು, ಕುಡಿಯೋಕೆ ಒಂದು ಶುದ್ಧವಾದ ನೀರು ಬೇಕು, ಇಷ್ಟನ್ನೇ ಕೇಳ್ತಾ ಇರೋದು. ಏರಿಯಾದಲ್ಲಿ ಕಸ ಇದೆ, ಕಸನ ತೆಗೀರಿ ಅಂತ ಹೇಳಿ ಪಾಲಿಕೆ ಅಧಿಕಾರಿಗಳಿಗೆ ಏರಿಯಾ ಜನರು ಎಷ್ಟೇ ಮನವಿ ಮಾಡಿಕೊಂಡ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂದಿಲ್ಲ. ಇವತ್ತು ಬಿದ್ದಿರುವಂತಹ ಕಸವನ್ನ ಹೆಕ್ಕುವ ಮೂಲಕ BBMP ಕಚೇರಿಗೇನೆ ಈ ಒಂದು ಕಸವನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಇಲ್ಲಿರುವಂತಹ ನಿವಾಸಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ಕಸ ತುಂಬಿಕೊಂಡಿರುವಂಥದ್ದು. ನಾನಿರುವಂಥದ್ದು JP ನಗರದ ಕೊತ್ತನೂರು ದಿಣ್ಣೆಯಲ್ಲಿರುವಂತಹ ಲೇಔಟ್ ಅಲ್ಲಿ. ಈ ಲೇಔಟ್ನ ರಸ್ತೆ ಯಾವ ರೀತಿಯಾಗಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಗಾರ್ಬೇಜ್ ಇಂದ ತುಂಬಿರುವಂಥದ್ದು. ಈ ಜನ ಓಡಾಡಬೇಕಂದ್ರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋದಕ್ಕಾಗಿ ಇಲ್ಲಿರುವಂತಹ ನಿವಾಸಿಗಳು ಇಲ್ಲಿರುವಂತಹ ಕಸವನ್ನ ತುಂಬಿಕೊಂಡು ಪಾಲಿಕೆಯ ಕಚೇರಿಯ ಮುಂಭಾಗದಲ್ಲಿ ಕಸ ಸುರಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಅವರ ಏರಿಯಾದಲ್ಲಿದ್ದಂತಹ ಕಸವನ್ನ ತಂದು ಇದೀಗ ಈ ಕಚೇರಿಯ ಮುಂದೆ ಸುರಿಯುವಂತಹ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತೀನಿ ನಾನು. ಸರ್, ಈ ಕಸ ಎಲ್ಲಿಂದ ತಂದ್ರಿ, ಯಾಕೆ ತಂದು ಇಲ್ಲಿ ಚೆಲ್ತಾ ಇದ್ರ ಸರ್? 3 ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದೀವಿ. ಅಲ್ಲಿ ನಮ್ಮದೇ ಆದ ಅಪಾರ್ಟ್ಮೆಂಟ್ಗಳಿದೆ. ಅಪಾರ್ಟ್ಮೆಂಟಿಂದ ಯಾವುದೇ ಕಸಗಳು ನಾವು ಯಾರು ಹಾಕೋದಿಲ್ಲ.
ಅಲ್ಲಿ ಬೇರೆಯವರು ಬಂದು ಅಲ್ಲಿ ಕಸ ಹಾಕ್ತಾರೆ. ನಾವು BBMP ಕಮಿಷನರಿಗೆ, BBMP ವಾರ್ಡ್ ಇನ್ಸ್ಪೆಕ್ಟರ್ಗೆ, BBMP ಡೈರೆಕ್ಟರ್ ಎಲ್ಲರಿಗೂ ಸುಧಾ ಕಂಪ್ಲೇಂಟ್ ಮಾಡಿದ್ದೀವಿ. ಆನ್ಲೈನ್ ರಿಜಿಸ್ಟರ್ ಇದುವರೆಗೆ ಹೆಚ್ಚು ಕಮ್ಮಿ 1,000 ಆನ್ಲೈನ್ ರಿಜಿಸ್ಟರ್ ಆಗಿದೆ. 3 ವರ್ಷದಿಂದ 1,000 ಆನ್ಲೈನ್ ರಿಜಿಸ್ಟರ್ ಆಗಿದೆ. ಕಾಂಟ್ರಾಕ್ಟರ್ ಕೇಳಿದರೆ ನಂದಲ್ಲ ಅಂತಾನೆ. ಯಾಕೆಂದರೆ ಒಂದು ರೋಡ್ ಇದೆ, ಆ ರೋಡಿಂದ ಈ ಲೆಫ್ಟ್ ಸೈಡ್ಗೆ 194, ಈ ಕಡೆಗೆ 195. 194 ಕ್ಲೀನ್ ಮಾಡಿದ್ರೆ 195 ಬರೋದಿಲ್ಲ. ಒಂದು ಸರಿ ಕ್ಲೀನ್ ಮಾಡೋದಕ್ಕೆ 1 ತಿಂಗಳು ಸತತ ಎಫರ್ಟ್ ಮಾಡಬೇಕು. ಅದ್ರ ಜೊತೆಗೆ ಏನಾಗಿದೆ, BWSSBದು ಮ್ಯಾನ್ಯಲ್ ಓಪನ್ ಆಗಿ ಈ ಕಸದ ಜೊತೆಗೆ ಅದು ಮಿಕ್ಸ್ ಆಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಕಸವನ್ನ ಮನೆ ಬಾಗಿಲಿಗೆ ಅಂತ ಹೇಳಿ ಒಂದು ಮಾಡ್ತಲ್ಲ, ಆವಾಗಲೇ ನಾವು ಕಸವನ್ನ ಅವ್ರ ಬಾಗಿಲಿಗೆ ತರಬೇಕು ಅನ್ನೋ ಒಂದು ಇದನ್ನ ಹೊಂದ್ಕೊಂಡಿದ್ವಿ. ಬೇಡ ಅಂತೇಳಿ ನಾವು ಯು ಹ್ಯಾವ್ ರಿಲ್ಯಾಕ್ಸ್ಡ್. ಸೊ ಇದೀಗ ಕಸವನ್ನು ವಾಪಸ್ ಪಾಲಿಕೆ ಕಚೇರಿಗೆ ಕೊಡುವಂತಹ ಕೆಲಸವನ್ನು ನಿವಾಸಿಗಳು ಮಾಡ್ತಾ ಇದ್ದಾರೆ. ಅವರ ಆಕ್ರೋಶದ ಕಟ್ಟೆ ನಿಂತು ಅದು ಒಡೆದು ಇದೀಗ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಏನು ಆಕ್ರೋಶ ಹೊರಗೆ ಹಾಕ್ತಿರುವಂಥದ್ದು. ಈಗ ಏನು ಗಾರ್ಡನ್ ಸಿಟಿ ಅಂತಿದ್ವಿ, ಈಗ ಗಾರ್ಬೇಜ್ ಸಿಟಿಯಾಗಿ ಬೆಂಗಳೂರು ನಗರ ಮಾರ್ಪಡ್ತಾ ಇರೋದೊಂದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.